ಎಷ್ಟೋ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ. ಈಗ ಆಲ್ರೆಡಿ ಮೀಡಿಯಾ ಯಾವ ಲೆವೆಲ್ ಇದೆ ಅಂದ್ರೆ ನಾವು 108 ವಿಷಯಗಳನ್ನ 108 ದಾರಿನ ತಿಳ್ಕೊಬಹುದು. ಅದರಲ್ಲಿ ಈಗ ಮೊನ್ನೆ ಯಾವುದೋ ಒಂದು ರಿಸರ್ಚ್ ಮಾಡ್ತಾ ಇರುವಾಗ ಅಲ್ಲಿ ಸಿಕ್ಕಂತ ಒಂದು ವಿಷಯದ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಕಲಿಯುಗದಲ್ಲಿ ಯಾವ ರೀತಿ ನಾವು ಬದುಕ್ತಾ ಇದ್ದೀವಿ, ನಮ್ಮ ಲೈಫ್ ಸ್ಟೈಲ್ ಯಾವ ತರ ಇದೆ, ನಾವು ಯಾವ ದಾರಿನಲ್ಲಿ ಹೋಗ್ತಾ ಇದ್ದೀವಿ ಅಂತ ತಿಳಿಸೋ ಒಂದು ಆರ್ಟಿಕಲ್ ಇತ್ತು. ಅದರಲ್ಲಿ ಇದ್ದಂತ ವಿಷಯಗಳನ್ನ ತಿಳಿಸೋಣ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ಕೆಲವೊಂದು ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ, ಅಳವಡಿಸ್ಕೊಳ್ಳೋರು ಅಳವಡಿಸ್ಕೊಳ್ಬಹುದು, ಇಲ್ಲದೆ ಇದ್ದವ್ರು ಬಿಡ್ಬೋದು. ಯಾಕೆಂದ್ರೆ ಎಲ್ಲಾರನ್ನೂ ಫೋರ್ಸ್ ಮಾಡೋಕ್ಕಾಗಲ್ಲ ನಾವು ಇದೇ ದಾರಿನಲ್ಲಿ ಹೋಗಿ ಅಂತ. ಇದರಲ್ಲಿ ಇರುವಂತ ವಿಷಯಗಳನ್ನ ಮಾತ್ರ ನಾನು ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಅವರು ತಿಳಿಸಿದ್ದು ಏನಂದ್ರೆ, ಕಲಿಯುಗದಲ್ಲಿ ದಾನಿಗಳು ಬಡವರಾಗ್ತಾರೆ, ದಾನ ಧರ್ಮ ಮಾಡಿ ಅಂತ ಎಲ್ಲ ಹೇಳ್ತಾರೆ. ನಾವು ದಾನ ಧರ್ಮ ಮಾಡ್ತಾ ಇರ್ತೀವಿ, ಆದ್ರೆ ಕಲಿಯುಗದಲ್ಲಿ ದಾನ ಮಾಡೋರು ಬಡವರಾಗ್ತಾರೆ ಅಂತ ಒಂದು ಆರ್ಟಿಕಲ್ ಅಲ್ಲಿ ಬರ್ದಿದ್ದ ವಿಷಯಗಳನ್ನ ತಿಳಿಸ್ತಾ ಇದ್ದೀನಿ. ಕೆಲವೊಂದು ಸಲ ಅನಿಸ್ಬಿಡುತ್ತೆ, ದಾನ ಧರ್ಮ ಮಾಡ್ತಾ ಇರೋರು ನಾವು ನಾರ್ಮಲ್ ಆಗೇ ಇರ್ತೀವಿ, ಏನು ಕೊಡದೇ ಇರೋರು ಶ್ರೀಮಂತರಾಗಿ ಇರ್ತಾರೆ. ಈಗ ರೋಡ್ ಸೈಡ್ ಅಲ್ಲಿ ಎಷ್ಟೋ ಜನ ನಾವು ನೋಡಿದಾಗೆ ಭಿಕ್ಷೆ ಬೇಡ್ತಾ ಇರ್ತಾರೆ. ಅಂತವ್ರಿಗೆ ನಮ್ಮಂತ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಅಲ್ಲಿ ಇರೋರು ದಾನ ಧರ್ಮ ಮಾಡ್ತಾ ಇರ್ತೀವಿ. ಬಟ್ ಆದ್ರೆ ದೊಡ್ಡ ಶ್ರೀಮಂತರು ಯಾರು ದಾನ ಧರ್ಮ ಮಾಡಿರೋದು ನಾವು ನೋಡಿಲ್ಲ, ನಮ್ ಕಣ್ಣಿಗೆ ಬಿದ್ದಿರಲ್ಲ. ಅದನ್ನ ಇವರು ಈ ರೀತಿ ಬರ್ದಿರ್ಬೋದು, ದಾನ ಮಾಡೋರು ಬಡವನಾಗ್ತಾನೆ, ಜಿಪಣ ಶ್ರೀಮಂತನಾಗ್ತಾನೆ ಅಂತ ಬರ್ದಿದ್ದಾರೆ. ಹೌದು, ಅದು ಈಗ ನೋಡ್ತಾ ಇದೀವಿ, ಜಿಪಣರೆಲ್ಲ ಶ್ರೀಮಂತರಾಗ್ತಾ ಇದ್ದಾರೆ, ಕೂಡಿಡ್ತಾ ಇದ್ದಾರೆ. ಪಾಪಿಗಳು ದೀರ್ಘಕಾಲ ಬಾಳ್ತಾರೆ, ಪುಣ್ಯಾತ್ಮರು ಬೇಗ ಸಾಯ್ತಾರೆ ಅಂತ ಇನ್ನೊಂದು ಲೈನಲ್ಲಿ ಬರ್ದಿತ್ತು. ಈಗ ನಾವು ಇರೋಂಥ ವ್ಯವಸ್ಥೆನಲ್ಲಿ ನೋಡ್ತಾ ಇದ್ರೆ ತುಂಬಾ ಕೆಟ್ಟ ಕೆಲಸ ಮಾಡ್ತಾ ಇರೋರು ಜಾಸ್ತಿ ದಿನ ಬದುಕ್ತಾ ಇದ್ದಾರೆ. ಪುಣ್ಯ ಕೆಲಸ, ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಬೇರೆಯವ್ರ ಅನುಕೂಲಕ್ಕೋಸ್ಕರ, ಬೇರೆಯವ್ರಿಗೋಸ್ಕರ ಬದುಕಿರೋರೆಲ್ಲ ಬೇಗ ಸಾಯ್ತಾ ಇದ್ದಾರೆ. ಅಂತ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ. ಇದು ಕಲಿ ಮಾಯನೋ ಏನೋ ಗೊತ್ತಿಲ್ಲ. ಬಟ್ ಆದ್ರೆ ಒಂದೊಂದ್ಸಲ ಅನ್ಸ್ಬಿಡುತ್ತೆ, ಪಾಪಿಗಳಿಗೆ ಬೇಗ ಸಾವು ಬರ್ಲಿ ಅಂತ ನಾವು ಬೈಕೊಳ್ತಾ ಇರ್ತೀವಿ, ಕೆಲವೊಬ್ರೆಲ್ಲ ಅನ್ಕೊಳ್ತಾನೆ ಇರ್ತೀವಿ. ಬಟ್ ಆದ್ರೆ ಅಂತದೆಲ್ಲ ನಡೆಯೋದೇ ಇಲ್ಲ. ಪಾಪಿಗಳು, ತಪ್ಪು ಮಾಡಿದವರು, ಕೆಟ್ಟ ಕೆಲಸ ಮಾಡ್ತಾ ಇರೋರು ಜಾಸ್ತಿ ದಿನ ಬದುಕ್ತಾ ಇರ್ತಾರಲ್ಲ ಏಕೆ ಅಂತ ಕೆಲವೊಂದು ಪ್ರೋಗ್ರಾಮ್ಗಳಲ್ಲಿ ಕೆಲವೊಬ್ರು ಹೇಳಿರೋ ಪ್ರಕಾರ ಫ್ಯೂಚರ್ ಅಲ್ಲಿ ಇಂಥದ್ದಕ್ಕೆಲ್ಲ ತಕ್ಕನಾದಂತ ಶಿಕ್ಷೆ ಕಾದಿರುತ್ತೆ. ಅವ್ರವ್ರ ಕರ್ಮಾನುಸಾರ ಅವ್ರವ್ರಿಗೆ ಶಿಕ್ಷೆ ಆಗುತ್ತೆ ಅಂತಾರಲ್ಲ, ಆ ತರ ಪಾಪಿಗಳು ಎಷ್ಟು ಮೆರೀತಾರೋ ಅಷ್ಟು ಕಷ್ಟಗಳನ್ನ ಫ್ಯೂಚರ್ ಅನುಭವಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಬಟ್ ಅಷ್ಟದಂಕ ಅವ್ರು ಬದುಕಿರ್ತಾರೋ ಇಲ್ವೋ ಗ್ಯಾರಂಟಿ ಇಲ್ಲ. ಅಂತ ಸನ್ನಿವೇಶಗಳನ್ನ ನೋಡ್ತಾ ಇದ್ದೀವಿ. ಪುಣ್ಯಾತ್ಮರು ಬೇಗ ಸಾಯ್ತಾರೆ. ಈ ವಿಷಯಗಳನ್ನ ನಾವು ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡಿದಾಗ ಅನ್ನಿಸ್ಬಿಡ್ತೇನೋ, ಎಷ್ಟೋ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ರು, ಅಂಥವ್ರು ಬೇಗ ಸತ್ತೋದ್ರಲ್ಲ ಅನ್ನೋ ಒಂದು ಬೇಜಾರಲ್ಲಿ ಅನ್ಸ್ಬಿಡುತ್ತೆ. ಪುಣ್ಯಾತ್ಮರು ಒಳ್ಳೆ ಕೆಲಸ ಮಾಡ್ತಾ ಇರೋರೆಲ್ಲ ಬೇಗ ಸಾಯ್ತಾ ಇದ್ದಾರೆ ಏನೋ ಅಂತ. ಇನ್ನ ಹೀನ ಗುಣದವನು ರಾಜನಾಗುತ್ತಾನೆ, ಉತ್ತಮ ಸೇವಕನಾಗ್ತಾನೆ. ಈಗಿರುವಂತ ಪರಿಸ್ಥಿತಿ ಹಾಗೆ. ಕೆಟ್ಟ ಗುಣ ಇರೋರು, ಬೇರೆ ಬೇರೆ ಕೆಟ್ಟ ಕೆಲಸ ಮಾಡ್ತಾ ಇರೋರು, ಒಳ್ಳೆತನ ಕಡಿಮೆ ಇರೋಂಥವ್ರು ರಾಜ ಆಗಿ ನಮ್ಮನ್ನ ಆಳೋ ಪ್ರಜಾಪ್ರಭುತ್ವದ ಲೀಡರ್ಗಳಾಗಿದ್ದಾರೆ. ಇನ್ನ ಉತ್ತಮ ಒಳ್ಳೆ ಕೆಲಸ ಮಾಡಬೇಕು ಅನ್ಕೊಂಡು ಮನಸ್ಥಿತಿನಲ್ಲಿರೋರೆಲ್ಲ ಅವರ ಕೆಳಗಡೆ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂತ ಪರಿಸ್ಥಿತಿನಲ್ಲಿ ನಾವಿದ್ದೀವಿ, ಏನು ಮಾಡೋದಕ್ಕಾಗೋದಿಲ್ಲ. ಇದು ಕಲಿ ಮಾಯನ ಇಲ್ಲ ನಮಗೆ ನಾವೇ ಮಾಡ್ಕೊಂಡಿರುವಂತ ವ್ಯವಸ್ಥೆನ ನಾವೇ ಯೋಚನೆ ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು. ಈ ವ್ಯವಸ್ಥೆ ಬದಲಾಯಿಸೋದು ನಮ್ಮ ಕೈಲೇ ಇರುತ್ತೆ. ಬಟ್ ಆದ್ರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಉತ್ತಮರನ್ನ ಎಲೆಕ್ಷನ್ ಅಲ್ಲಿ ಆಯ್ಕೆ ಮಾಡೋದಕ್ಕೆ ನಾವು ಹೋಗೋದಿಲ್ಲ. ಏನಂದ್ರೆ ಎಲ್ಲರೂ ನೋಡೋದು ಸಣ್ಣ ಆಸೆಗಳು. ಸಡನ್ ಆಗಿ ಖರ್ಚಿಗೆ ದುಡ್ಡು ಕೊಡ್ತಾರೆ, ಏನು ಬೇಕು ಅಂತ ಕುಡಿಯೋದಕ್ಕೆ ಎಣ್ಣೆ ಕೊಡ್ತಾರೆ ಅಂತ ಅವ್ರಿಗೆ ತಗೊಂಡು ಓಟ್ ಹೊತ್ಬಿಡ್ತೀವಿ. ಬಟ್ ಆದ್ರೆ ಒಳ್ಳೆಯವರ ಕೆಟ್ಟವರ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಪ್ಲಸ್ ಉತ್ತಮರಿಗೆ ಚಾನ್ಸ್ ಅನ್ನೋದು ಸಿಗೋದಿಲ್ಲ. ಅಂತ ವ್ಯವಸ್ಥೆ ಇದೆ. ಮುಂದಿನ ದಿನಗಳಲ್ಲಾದ್ರೂ ಇಂಥ ಸಿಸ್ಟಮ್ ಬದಲಾಗ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ನೋಡೋಣ. ಇನ್ನ ಮುಂದಕ್ಕೆ ಅವ್ರು ಬರ್ದಿರೋದು, ನಗು ಸುಖ ಶಾಂತಿ ಎಲ್ಲ ಕಡಿಮೆ ಆಗುತ್ತೆ. ಹೌದು, ಈಗ ನಗು ಸುಖ ಶಾಂತಿ ಅನ್ನೋದು ತುಂಬಾ ಕಡಿಮೆ ಆಗಿದೆ ಜನರಲ್ಲಿ. ಎಲ್ಲರೂ ರೋಬೋಟಿಕ್ ಲೈಫ್ ಲೀಡ್ ಮಾಡ್ತಾ ಇದೀವಿ ಅಂತ ಅನ್ನಿಸ್ಬಿಡುತ್ತೆ ಕೆಲವೊಂದು ಸಂದರ್ಭಗಳನ್ನ ನೋಡ್ತಾ ಇದ್ರೆ. ಕಷ್ಟಗಳಲ್ಲಿ ಜನರು ಬದುಕ್ತಾರೆ. ಹೌದು, ಇದು ನಿಜಾನೇ. ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು, ಹೇಗೆ ಇದ್ರು ಕೆಲವೊಂದು ಸಲ ಬೇಜಾರಾಗ್ಬಿಡುತ್ತೆ, ಏನಪ್ಪಾ ಇಷ್ಟೊಂದು ಕಷ್ಟ ನನಗೆ ಬಂದ್ಬಿಟ್ಟಿದೆ ಅಂತ. ಬಟ್ ನಮ್ಗಿಂತ ಕೆಳಗಡೆ ಇರೋರ್ನ ನೋಡಿ ನಾವು ಖುಷಿ ಪಡೋದಿಲ್ಲ. ನಾವಿನ್ನ ಮೇಲ್ಗಡೆ ಇರೋರ್ನ ನೋಡ್ಕೊಂಡು ಹಂಗಾಗ್ಬೇಕು ಅಂತ ಕಷ್ಟ ಪಡ್ತಾ ಇರ್ತೀವಿ. ಆದ್ರೆ ನಮಗ್ ಸಿಗ್ತಾ ಇರೋಂಥ ಖುಷಿಗಳನ್ನ ನಾವು ಮರ್ತ್ಬಿಟ್ಟಿರ್ತೀವಿ. ಈ ಮಾತು ನಿಜಾನೇ. ಮೋಸ ಮಾಡೋನು ಮನೆ ಮಠ ಮಾಡ್ಕೊಳ್ತಾರೆ. ಇದು ಆಗ್ತಾ ಇರೋ ಸನ್ನಿವೇಶಗಳಿಗೆ ನಿಜ ಅನ್ಸುತ್ತೆ. ಮೋಸ ಮಾಡ್ತಾ ಇರೋರು, ನಮ್ಮ ಸುತ್ತ ಇರೋರು ಮನೆಗಳನ್ನ, ಆಸ್ತಿಗಳನ್ನ ಬೇಜಾನ ಮಾಡ್ಕೊಳ್ತಾ ಇದ್ದಾರೆ. ಈ ಮಾತುಗಳಂತೂ ನಿಜಾನೇ. ದುಡಿಯೋರು ಕೂಲಿ ಆಳುಗಳಾಗಿ ಬದುಕ್ತಾರೆ. ಹೌದು, ದುಡಿಯೋರು ಕೂಲಿ ಆಳುಗಳಾಗಿ ಈಗಲೂ ಬದುಕ್ತಾ ಇದ್ದಾರೆ, ದುಡಿತಾನೆ ಇದ್ದಾರೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಕಾರ್ಪೊರೇಟ್ ಕಂಪ್ನಿಗಳಲ್ಲಾಗ್ಬೋದು, ಬೇರೆ ಬೇರೆ ಕಡೆ ದುಡಿಯೋರು ಲೈಫ್ ಟೈಮ್ ಪೂರ್ತಿ ದುಡಿತಾನೆ ಇರ್ತಾರೆ. ಅವ್ರು ನೆಕ್ಸ್ಟ್ ಲೆವೆಲ್ ಹೋಗ್ತಾರೋ ಇಲ್ವೋ, ಬಟ್ ಅವ್ರ ಮೇಲ್ಗಡೆ ಇರೋರು ದುಡಿಸ್ಕೊಳ್ಳೋರು ಮೇಲ್ಗಡೆ ಹೋಗ್ತಾ ಇರ್ತಾರೆ, ಚೆನ್ನಾಗಿ ಬದುಕ್ತಾ ಇರ್ತಾರೆ. ಈ ದುಡಿಯೋ
ಲೆವೆಲಲ್ಲಿ ಅವರು ದುಡಿದು 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 ಯಾರನ್ನೋ ಉದ್ಧಾರ ಮಾಡುವಂತ ಸಿಸ್ಟಮ್ ಅಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದು ನಿಜಾನೇ. ಇನ್ನ ಎಲ್ಲ ಬೇಗ ಮುಗಿದೋಗ್ಲಿ ಅನ್ಸ್ತಿದೆ ಅನ್ನೋರು ತುಂಬಾ ಜನ, ಅಂದ್ರೆ ನೋವು ಅನುಭವಿಸಿದವರು ಇಂಥವ್ರು ಜಾಸ್ತಿ ಆಗ್ತಾ ಇದ್ದಾರೆ. ಈಗ ನಾವೇ ಎಷ್ಟೊಂದು ವಿಡಿಯೋಗಳಲ್ಲಿ ಕಮೆಂಟ್ಸ್ಗಳಲ್ಲಿ ನೋಡ್ತಾ ಇರ್ತೀವಿ, ಬೇಗ ಪ್ರಳಯ ಆಗೋಗ್ಬಿಡ್ಲಿ, ಎಲ್ಲ ಸತ್ತೋಗ್ಬಿಡ್ಲಿ, ಹಾಗೆ ಹೀಗೆ ಅಂತ ಕಮೆಂಟ್ಸ್ಗಳಾಗ್ತಾ ಇರ್ತೀರಾ. ಇಷ್ಟು ನೋವುಗಳು ಅನುಭವಿಸಿರ್ಬೋದು, ಇಷ್ಟು ಬೇಜಾರಾಗಿರ್ಬೋದು, ಜೀವನದ ಮೇಲೆ ಜಿಗುಪ್ಸೆ ಅನ್ನೋದು ಯಾವ ಲೆವೆಲ್ ಬಂದಿರ್ಬೋದು, ಆ ಲೆವೆಲ್ ಜಿಗುಪ್ಸೆ ಬಂದಿರೋರು ಬೇಗ ಮುಗ್ದೋಗ್ಬಿಡ್ಲಿ ಇದೆಲ್ಲ ಅಂತ ಯೋಚನೆ ಮಾಡ್ತೀವಲ್ಲ, ಅಂಥವ್ರು ಜಾಸ್ತಿ ಆಗ್ತಾ ಹೋಗ್ತಾರೆ ದಿನೇ ದಿನೇ ಅಂತಾನೆ ಇವರು ಬರ್ದಿರೋದು. ಇನ್ನ ಎಂಜಾಯ್ ಮಾಡ್ತಾ ಇರೋರು, ಉಲ್ಲಾಸದಲ್ಲಿರೋರು ಇಷ್ಟು ಬೇಗ ದಿನ ಮುಗಿದೋಯ್ತಾ ಅಂತ ಯೋಚನೆ ಮಾಡ್ತಾರೆ. ತುಂಬಾ ಕೋಟ್ಯಾಂತರ ರೂಪಾಯಿ ಅಪ್ಪಂದ್ರು ಮಾಡಿರೋ ಆಸ್ತಿ ಅದು ಇದೆಲ್ಲ ಇರುತ್ತಲ್ಲ, ಅದನ್ನ ಇಟ್ಕೊಂಡು ಎಂಜಾಯ್ ಮಾಡ್ತಾ ಇರೋರು, ಕಷ್ಟ ಪಡದೇ ಇರೋರು ದಿನ ಇಷ್ಟು ಬೇಗ ಮುಗಿದೋಯ್ತಾ, ಇನ್ನ ಜಾಸ್ತಿ ಟೈಮ್ ಬೇಕಾಗಿತ್ತು ಎಂಜಾಯ್ ಮಾಡೋದಕ್ಕೆ ಅಂತ ಫೀಲ್ ಮಾಡ್ತಾರೆ. ಇಲ್ಲಿ 2 ವೆರೈಟಿನ ನಾವು ಅರ್ಥ ಮಾಡ್ಕೋಬಹುದು. ಕಷ್ಟ ಪಡೋರು ಬೇಗ ಮುಗಿದೋದ್ರೆ ಸಾಕು, ದಿನ ಇನ್ನೂ 8 ಅವರ್ ಕೆಲಸ ಇರುತ್ತಲ್ಲ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಂಪ್ನಿಗಳಲ್ಲಿ ಆಗ್ಬೋದು, ಫ್ಯಾಕ್ಟ್ರಿಗಳಲ್ಲಿ, ಆಫೀಸ್ಗಳಲ್ಲಿ ಕೆಲಸ ಮಾಡೋರು 8 ಅವರ್ ಇದೆಯಲ್ಲ, 4 ಅವರ್ ಇದೆಯಲ್ಲ, ಟೈಮ್ ಇನ್ನ ಎಷ್ಟು ಗಂಟೆ, 5 ಗಂಟೆಗೆ ಆಗೋದಕ್ಕೆ ಎಷ್ಟು ಅವರ್ ಇದೆ, ಈ ತರ ಲೆಕ್ಕ ಹಾಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಬೇಗ ಮುಗ್ದೋಗ್ಬಿಟ್ರೆ ದಿನ ಸಾಕು, ನಮ್ಗೆ ಲೈಫ್ ಸಾಕಾಗಿ ಹೋಗಿದೆ ಅಂತ. ಅದೇ ಎಲ್ಲ ಇದ್ದು ಎಂಜಾಯ್ ಮಾಡ್ತಾ ಇರೋರು ಇನ್ನೊಂದು ಸ್ವಲ್ಪ ಟೈಮ್ ಇದ್ದರೆ ನಾವು ಎಂಜಾಯ್ ಮಾಡ್ತಾ ಇದ್ವಿ ಅಂತ. ಅಂದ್ರೆ ವೆರೈಟೀಸ್ ಆಫ್ ಲೈಫ್ ಇರುತ್ತೆ. ಆದರೆ ನಾವು ಬದುಕೋದಕ್ಕೂ ಇದರಲ್ಲಿ ದಾರಿಗಳನ್ನ ಹುಡುಕೋಬಹುದು. ಇರೋದ್ರಲ್ಲಿ ಖುಷಿಯಾದ ಲೈಫ್ನ ಯಾವ ರೀತಿ ಎಂಜಾಯ್ ಮಾಡಬೇಕು ಅಂತ ಹುಡುಕೊಳ್ಳೋದು ನಮ್ಮ ಕೈಯಲ್ಲೇ ಇರುತ್ತೆ ಅಷ್ಟೇ. ಅದಾದ ಮೇಲೆ ಇನ್ನೊಂದು ಹೇಳ್ತಾರೆ, ತಂದೆ ತಾಯಂದಿರು ಮಕ್ಕಳಿಗೆ ಭಾರ ಅನ್ನಿಸ್ಬಿಡ್ತಾರೆ, ಕುಟುಂಬಗಳು ಒಡೆದೋಗ್ತವೆ. ಹೌದು, ಇದನ್ನ ಈಗಾಗಲೇ ನೋಡ್ತಾ ಇದ್ದೀವಿ. ಎಷ್ಟೋ ಜನ ಮಕ್ಕಳಿಗೆ ತಂದೆ ತಾಯಿ ಭಾರ ಅನ್ಸಿ ತಂದೆ ತಾಯಿನ ಬಿಟ್ಟು ಬೇರೆ ಕಡೆ ಹೋಗಿ ಬದುಕ್ತಾ ಇರ್ತಾರೆ. ಇಲ್ಲ ಇಲ್ಲಿ ತಂದೆ ತಾಯಿ ಬಿಟ್ಟು ಫಾರಿನ್ಗೆ ಹೋಗಿ ಬದುಕ್ತಾ ಇರ್ಬೋದು, ಇಲ್ಲ ಹಳ್ಳಿ ಕಡೆ ಅವ್ರನ್ನ ಬಿಟ್ಟು ಸಿಟಿನಲ್ಲಿ ಬಂದು ಬದುಕ್ತಾ ಇರ್ಬೋದು. ಸಿಟಿ ಲೈಫ್ ಅಡ್ಜಸ್ಟ್ ಆಗಿರೋದ್ರಿಂದ ಮತ್ತೆ ಅಲ್ಲಿ ಹೋಗಿ ಸೆಟ್ಲ್ ಆಗೋದಕ್ಕೆ ಇಷ್ಟ ಆಗದೆ ಇರ್ಬೋದು. ಇಲ್ಲ ಮಕ್ಕಳು ಫ್ಯೂಚರ್ಗೋಸ್ಕರ, ಎಜುಕೇಶನ್ ಪರ್ಪಸ್ಗೋಸ್ಕರ ಬಂದು ಇಲ್ಲಿ ಸೆಟ್ಲ್ ಆಗಿರೋರು ಇರ್ಬೋದು. ಇಲ್ಲ ಒಂದೇ ಊರಲ್ಲಿದ್ದು ಅಕ್ಕಪಕ್ಕ ಮನೆಯಲ್ಲಿದ್ದು ತಂದೆ ತಾಯಿ ಭಾರ ಅಂತ ಸಪ್ರೇಟ್ ಆಗಿ ಇಟ್ಟಿರೋರು ಇದ್ದಾರೆ. ಇಂಥ ಸನ್ನಿವೇಶಗಳನ್ನ ತುಂಬಾನೇ ನೋಡ್ತಾ ಇದ್ದೀವಿ. ಅದ್ರ ಜೊತೆ ವೃದ್ಧಾಶ್ರಮಗಳಲ್ಲಿ ತಗೊಂಡೋಗಿ ತಂದೆ ತಾಯಿಗಳನ್ನ ಬಿಟ್ಬಿಡೋರು ತುಂಬಾ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಇಂಥ ವಿಷಯಗಳನ್ನ ಇವರು ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ. ಕುಟುಂಬಗಳು ಒಡೆದು ಹೋಗ್ತವೆ. ಮೊದಲು ನಮಗ್ ಗೊತ್ತಿರೋ ಹಂಗೆ ಹಳೆ ಅಂದ್ರೆ ಸುಮಾರು ಒಂದು 50 ವರ್ಷ ಹಿಂದಕ್ಕೆ ಹೋದ್ರೆ ಕುಟುಂಬ ಅಂದ್ರೆ ಮಿನಿಮಮ್ ಅಂದ್ರೆ ಒಂದು 15-20 ಜನ 30 ಜನ ತನಕ ಮನೆಯಲ್ಲಿ ಇರ್ತಾ ಇದ್ರು. ಈಗ ಕುಟುಂಬ ಅಂದ್ರೆ ಯಾವ ಲೆವೆಲ್ಗೆ ಆಗಿದೆ, 2 ಇಲ್ಲ 3 ಜನ ಆ ಲೆವೆಲ್ ಬಂದ್ಬಿಟ್ಟಿದೆ. ಕುಟುಂಬಗಳು ಒಡೆದು ಡಿವೈಡ್ ಆಗ್ತವೆ ಅಂತ ಹೇಳಿದ್ರು ಕಲಿಯುಗದಲ್ಲಿ. ಅಂತ ವಿಷಯಗಳು ಈಗ ಆಲ್ರೆಡಿ ನೋಡ್ತಾ ಇದೀವಿ. ಇದನ್ನ ಸರಿ ಮಾಡ್ಕೊಳಕ್ಕಾಗತ್ತಾ? ಆಗಬಹುದು. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿರೋದು, ಕಂಟ್ರೋಲ್ ಮಾಡ್ಬೇಕಾಗಿರೋದು ನಮ್ಮ ಕೈಲೇ ಇರುತ್ತಷ್ಟೇ. ಇನ್ನ ಸಹಾಯ ಅಂದ್ರೆ ದೂರ ಓಡೋಗ್ತಾರೆ, ಉಚಿತ ಅಂದ್ರೆ ಬಾಚ್ಕೊಳ್ತಾರೆ. ಹೌದು, ಇದನ್ನ ಈಗ ಕಣ್ಣಾರೆ ನೋಡ್ಬೋದು. ಯಾರಾದ್ರೂ ರೋಡಲ್ಲಿ ಬಿದ್ದು ಒದ್ದಾಡ್ತಾ ಇದ್ರೆ ಕಷ್ಟ ಸಹಾಯ ಮಾಡಿ ಅಂದ್ರೆ ಎಲ್ಲ ಓಡೋಗೋರೇ ಜಾಸ್ತಿ ಆಗ್ತಾರೆ. ಅಂದ್ರೆ ಗಾಡಿಗಳು ಓಡಿಸ್ಕೊಂಡು ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ. ಇಲ್ಲ ಕೆಲವೊಬ್ರು ವಿಡಿಯೋ ಮಾಡ್ಕೊಳ್ತಾರೆ, ವಿಡಿಯೋ ತಗೊಂಡ್ರು ಪೋಸ್ಟ್ ಮಾಡಿದ್ರು ಹೋದ್ರು. ಅದನ್ನ ಬಿಟ್ಟು ಅವ್ರಿಗೆ ಕಷ್ಟದಲ್ಲಿದ್ದಾರೆ ಸಹಾಯ ಮಾಡೋಣ ಅನ್ನೋರು ತುಂಬಾ ಕಡಿಮೆ. ಯಾಕೆ, ನನಗೆ ಯಾಕೆ ರಿಸ್ಕು ಅಂತ ಯೋಚನೆ ಮಾಡ್ತಾರೆ. ಆ ತರ ಜನ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾರೆ. ಸಹಾಯ ಮಾಡೋರು ಮುಂದಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಹೋಗ್ತಾರೆ. ಇದು ಕಲಿಯುಗದಲ್ಲಿ ನಡೀತಾ ಇರುವಂತ ಕಲಿ ಮಾಯೆ ಅಂತ ಇವರು ತಿಳಿಸ್ತಾ ಇರೋದು. ಉಚಿತ ಅಂದ್ರೆ ಬಾಚ್ಕೊಳ್ತಾರೆ. ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ, ಗೌರ್ಮೆಂಟ್ ಅವ್ರು ಏನಾದ್ರು ಫ್ರೀಯಾಗಿ ಕೊಡ್ತೀವಿ ಅಂದ್ರೆ ಓಟ್ ಎಲ್ಲರಿಗೂ ಹೋಗಿ ಅವ್ರಿಗೆ ಹೋಗ್ತೀವಲ್ಲ, ಆ ತರ ಫ್ರೀ ಅಂದ್ರೆ ನನಗೂ ಇರ್ಲಿ, ನನ್ನ ಮಕ್ಳಿಗೂ ಇರ್ಲಿ, ನನ್ನ ಮೊಮ್ಮಕ್ಳಿಗೂ ಇರ್ಲಿ ಅನ್ನೋ ಲೆವೆಲ್ ಅಲ್ಲಿ ಜನ ಯೋಚನೆ ಮಾಡ್ತಾ ಇದ್ದಾರೆ. ಇದು ನಾವು ಮಾಡ್ತಾ ಇರುವಂತ ತಪ್ಪುಗಳು ಅಂತ ಇವರು ತಿಳಿಸ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೊಂಡು ನಾವು ಯಾವ ರೀತಿ ಹೋಗ್ಬೇಕು ಏನು ಅನ್ನೋದನ್ನ ಒಂದು ಸಲ ಯೋಚನೆ ಮಾಡಿ. ಇನ್ನ ಆಡಂಬರಕ್ಕೆ ಬೆಲೆ ಕೊಡ್ತಾರೆ, ಅಂತರಂಗನ ಅಣುವಾಗಿ ನೋಡ್ತಾರೆ. ಹೌದು, ಯಾವುದೇ ಹೋಟೆಲ್ ಆಗ್ಬೋದು, ಇಲ್ಲ ಬೇರೆ ಬೇರೆ ಸಮಾರಂಭಕ್ಕೆ ಇರ್ಬೋದು, ಇಲ್ಲ ಬೇರೆ ಕಡೆ ಯಾರೋ ಒಬ್ರು ಸುಮ್ಮನೆ ದೊಡ್ಡ ಆಡಂಬರವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಕಾರಲ್ಲಿ ಬಂದ್ರು, ಕೈ ತುಂಬಾ ಉಂಗುರಗಳು ಇದೆಲ್ಲ ಹಾಕೊಂಡ್ ಬರ್ತಾ ಇದಾರೆ ಅಂದ್ರೆ ಅವ್ರಿಗೆ ಬೆಲೆ ಕೊಡೋರು ಜಾಸ್ತಿ ಆಗ್ತಾರೆ. ಅವ್ರ ಹತ್ರ ಹೋಗಿ ನಮಸ್ಕಾರ ಮಾಡೋದೇನೋ, ಅವ್ರನ್ನ ಮಾತಾಡ್ಸೋದೇನೋ, ಉಪಚಾರ ಮಾಡೋದೇನೋ ಇಂಥದ್ದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಆಡಂಬರಕ್ಕೆ ಜಾಸ್ತಿ ಬೆಲೆ ಕೊಡ್ತಾರೆ. ಅದೇ ಒಳ್ಳೆ ಮನಸ್ಸಿಗೆ ಬೆಲೆ ಅನ್ನೋದು ಅಣು ಲೆವೆಲ್ ಅಂದ್ರೆ ರಾಗಿ ಕಾಳಿಗಿಂತ ಕಡಿಮೆ ಲೆವೆಲಲ್ಲೇ ಅವ್ರಿಗೆ ಬೆಲೆ ಕೊಡ್ತಾರೆ. ಒಳ್ಳೆ ಮನುಷ್ಯ ಅಂದ್ರೆ ಬೆಲೆ ಕೊಡೋರು ಕಡಿಮೆ ಆಗ್ತಾ ಇದ್ದಾರೆ. ಆಂತರಿಕ ಸೌಂದರ್ಯಕ್ಕಿಂತ ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಕೊಡ್ತಾರೆ ಅಂತಾರಲ್ಲ, ಆ ತರ ಮನುಷ್ಯನಿಗೆ ದುಡ್ಡು, ಒಡವೆ, ಬಟ್ಟೆ ನೋಡಿ ಬೆಲೆ ಕೊಡೋರು ಜಾಸ್ತಿ ಆಗ್ತಾರೆ. ಒಳ್ಳೆ ಮನಸ್ಸಿಗೆ ಬೆಲೆ ಕೊಡೋರು ಕಡಿಮೆ ಆಗ್ತಾರೆ. ಅಂತ ಸೊಸೈಟಿನಲ್ಲಿ ನಾವು ಬದುಕ್ತಾ ಇದೀವಿ. ಈಗಲಾದ್ರೂ ಯೋಚನೆ ಮಾಡ್ಬೇಕು, ಯಾರಿಗೆ ಬೆಲೆ ಕೊಡಬೇಕು, ಯಾರನ್ನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ. ಇನ್ನ 10 ಜನ್ಮಕ್ಕೆ ಬೇಕಾದಷ್ಟು ಮಾಡಿಟ್ಟಿರ್ತಾರೆ, ಆದ್ರೆ ಕೊನೆಯಲ್ಲಿ ಈ ಜನ್ಮ ಸಾಕಪ್ಪ ನನಗೆ ಅಂತಿರ್ತಾರೆ.
ಹೌದು, ಈಗ ಎಷ್ಟೋ ಜನ ನೋಡ್ಬಿಟ್ಟಿದೀವಿ, ಪೊಲಿಟಿಷಿಯನ್ಸ್ಗಳಾಗ್ಬೋದು, ಕೆಲವೊಬ್ರು ಅಂದ್ರೆ ಶ್ರೀಮಂತರುಗಳು ಅವರ ಫ್ಯೂಚರ್ ಇನ್ನ ಒಂದು 1000 ವರ್ಷ 2000 ವರ್ಷಕ್ಕೆ ಆಗುವಷ್ಟು ಆಸ್ತಿಗಳನ್ನ ಮಾಡಿಟ್ಟಿರ್ತಾರೆ. ಆದ್ರೂ ಕೊನೆಗೆ ಒಂದು ದಿನ ಅನ್ನಿಸ್ಬಿಡುತ್ತೆ, ನನಗೆ ಈ ಜನ್ಮ ಸಾಕಪ್ಪ, ಯಾಕೆ ಬೇಕು ನನಗಿದು, ಇಷ್ಟೊಂದು ಮಾಡಿರೋದು ನನಗೆ ಅಂತ ಅನ್ನಿಸ್ಬಿಡುತ್ತೆ ಕೆಲವೊಂದು ಸಲ. ಎಕ್ಸಾಂಪಲ್, ನಾನು ಯಾವುದೋ ಒಂದು ಆರ್ಟಿಕಲ್ ಅಲ್ಲಿ ಓದುವಾಗ ಹೇಳ್ಬೇಕಂದ್ರೆ, ಉಡುಪಿ ಮಠಕ್ಕೆ ಯಾರೋ ಒಬ್ರು ದಾನಿ 600 ಕೋಟಿ ರೂಪಾಯಿ ದಾನ ಕೊಟ್ರು ಅಂತ ಯಾವುದೋ ಒಂದು ಆರ್ಟಿಕಲ್ ಅಲ್ಲಿ ಓದಿದ್ವಿ, ಆಂಧ್ರ ಮೂಲದವರು. ಅವ್ರಿಗೂ ಫ್ಯಾಮಿಲಿ, ಮಕ್ಕಳು ಎಲ್ಲ ಇತ್ತು. ಎಲ್ಲಾನು ನೋಡಿ ಬೇಜಾರಾಗಿ ಲಾಸ್ಟ್ಗೆ 600 ಕೋಟಿ ದಾನ ಕೊಟ್ಟು ನನಗೆ ಈ ಜೀವನ ಸಾಕು ಅನ್ನೋ ಲೆವೆಲ್ಗೆ ಬಂದಿದೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಯಾವ ರೀತಿ ಸೊಸೈಟಿ ನಮ್ಮನ್ನ ಬದಲಾಯಿಸುತ್ತೆ. ಒಂದಲ್ಲ ಒಂದು ದಿನ ಏನೇ ಇದ್ರೂ ನಶ್ವರ ಅಂತ ಹೇಳ್ತಾರಲ್ಲ, ಆ ರೀತಿ ಪರಿಸ್ಥಿತಿಗಳನ್ನ ನಾವು ಅನುಭವಿಸಿದಾಗ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಯೋಚನೆ ಮಾಡಿ ಏನ್ ಮಾಡ್ತಾ ಇದ್ದೀವಿ, ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ, ಇದು ನಿಜವಾಗ್ಲೂ ಒಳ್ಳೇದಕ್ಕ ಕೆಟ್ಟದಕ್ಕ ಮಾಡ್ಬೇಕು ಅಷ್ಟು ಮಾಡಿಟ್ಟು ಉಳಿದಿದ್ದನ್ನ ಒಳ್ಳೇದಕ್ಕೆ ಬಳಸ್ಬೋದು ಅಂಥದ್ದನ್ನು ಮಾಡೋರು ತುಂಬಾ ಜನ ಇದ್ದಾರೆ. ಈಗ ಆಲ್ರೆಡಿ ನೋಡಿದ್ದೀವಿ. ಈಗ ಸುಧಾಮೂರ್ತಿ ಅವರಾಗ್ಬೋದು, ಈ ಕಡೆ ಟಾಟಾ ಕಂಪ್ನಿಗಳಾಗ್ಬೋದು, ಅವರೆಲ್ಲ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದಾರೆ. 100 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ, ಅವರ ಫ್ಯಾಮಿಲಿಗಳನ್ನ ಸಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ಸೊಸೈಟಿಗೂ ಬೇಕಾಗಿರುವಂಥ ಎಷ್ಟೋ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆ ಥರದವರು ಜಾಸ್ತಿ ಆಗಬೇಕು ಅಂತ ಎಲ್ಲರ ಅನಿಸಿಕೆ. ಬಟ್ ಆದರೆ ನಮ್ಮ ಸೊಸೈಟಿನಲ್ಲಿ ಆ ಥರದವ್ರು ಎಷ್ಟು ಜನ ಇದ್ದಾರೆ ಒಂದ್ಸಲ ಯೋಚನೆ ಮಾಡಿ. ಇನ್ನ ಹೆಣ್ಣು ಹೊಣ್ಣು ಮಣ್ಣಿನ ಆಸೆಗೆ ದಾಸರಾಗುತ್ತಾರೆ. ಅದಂತೂ ನಿಜಾನೇ. ಎಲ್ಲಾ ಕಡೆ ಇದಿದ್ದೆ ಹೆಣ್ಣು ಹೊಣ್ಣು ಮಣ್ಣುಗೆ ದಾಸರಾಗಿ ಬದುಕ್ತಾ ಇದ್ದಾರೆ. ಮೊದಲು ಒಳ್ಳೆ ವಿಷಯಗಳಿಗೆ, ವೇದಗಳಿಗೆ ದಾಸರಾಗ್ತಾ ಇದ್ದವರು, ವಿದ್ಯೆಗೆ ದಾಸರಾಗ್ತಾ ಇದ್ದವರು ಇವತ್ತು ದುಡ್ಡು, ಹೆಣ್ಣು, ಮಣ್ಣು ಮೂರಕ್ಕೆ ದಾಸರಾಗಿ ಬದುಕ್ತಾ ಇದ್ದಾರೆ. ಮನಸ್ಸಾಕ್ಷಿನ ಕೊಂದಾಕ್ತಾರೆ. ಮನಸ್ಸಾಕ್ಷಿ ಅನ್ನೋದನ್ನ ಮರ್ತ್ಬಿಟ್ಟಿದ್ದಾರೆ ಬಿಡಿ. ಮನಸ್ಸಾಕ್ಷಿ ಅಂದ್ರೆ ಏನು ಅಂತ ಕೇಳ್ತಾರೆ. ಆ ಲೆವೆಲ್ಗೆ ನಮ್ಮನ್ನ ಕಲಿಯುಗ ಬದಲಾಯಿಸಿದೆ, ಕಲಿಯುಗದ ಮಾಯೆ ಅನ್ನೋದು ಕರ್ಕೊಂಡು ಹೋಗ್ತಾ ಇದೆಯೇನೋ. ಇನ್ನ ಮಾತಿನ ಚಾಳಿಗೆ ಮೊರೆ ಹೋಗ್ತಾರೆ, ಮಾನ ಮರ್ಯಾದೆ ಬಿಟ್ಟು ಬಾಳ್ತಾರೆ. ಇದಂತೂ ನಿಜವಾದ ಮಾತು. ಮಾತಿನ ಚಾಳಿ ಅಂದ್ರೆ ಈಗ ಒಂದು 4 ಜನದ ವಿಷಯ ಮಾತಾಡಬೇಕು ಅಂದ್ರೆ ಯಾವ ರೀತಿ ಮಾತಾಡ್ತಾರೆ ಅಂದ್ರೆ, ಒಂದು ಸಣ್ಣ ವಿಷಯನ ದೊಡ್ಡದಾಗಿ ಬೇಕಾದ್ರೂ ಇಂಪ್ರೆಷನ್ ಮಾಡಿ ಹೇಳ್ತಾರೆ. ಹಿಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತ ಹೇಳ್ತಾರಲ್ಲ, ಆ ತರ ಸಣ್ಣ ಸಣ್ಣ ವಿಷಯಗಳನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ತುಂಬಾ ದೊಡ್ಡದಾಗಿ ಯೋಚನೆ ಮಾಡ್ಲಿಲ್ಲ ಅಂದ್ರೆ ಅಕ್ಕಪಕ್ಕದಲ್ಲಿ ಯೋಚನೆ ಮಾಡ್ಬೋದು. ಸಣ್ಣ ಸಣ್ಣ ಮನೆ ವಿಷಯನೇ ನಮ್ಮಲ್ಲೇ ಜಗಳ ತಂದಿಟ್ಟು ಮಾತಿನ ಚಾಳಿ ಅಂದ್ರೆ ಅಕ್ಕಪಕ್ಕದವ್ರ ವಿಷಯ ಮಾತಾಡ್ಕೊಂಡು ಹೊಡೆದಾಡ್ಕೊಂಡು ಅಲ್ಲಲ್ಲೇ ದೂರ ಆಗೋಗ್ಬಿಡುತ್ತೆ ಮನಸ್ಸುಗಳು. ಇದು ಮಾತಿನ ಚಾಳಿಗೆ ಮನಸ್ಸುಗಳು ಒಡೆದೋಗುತ್ತೆ. ಅಂತ ದಿನಗಳು ಜಾಸ್ತಿ ಆಗುತ್ತೆ ಅಂತಾನೆ ಇವರು ಹೇಳ್ತಾ ಇರೋದು. ಮಾನ ಮರ್ಯಾದೆ ಬಿಟ್ಟು ಬಾಳ್ತಾರೆ. ಮಾನ ಮರ್ಯಾದೆಗೆ ಇವಾಗ ಬೆಲೆ ತುಂಬಾ ಕಡಿಮೆ ಆಗೋಗಿದೆ. ಎಲ್ಲೋ ಕೆಲವೊಬ್ರು ಮಾತ್ರ ಮಾನ ಮರ್ಯಾದೆ ಅಂದ್ರೆ ಯೋಚನೆ ಮಾಡ್ತಾರೆ. ಇನ್ನು ಉಳಿದವರೆಲ್ಲ ಮಾನ ಮರ್ಯಾದೆ ನಮ್ಗೆ ಯಾಕೆ, ನಮ್ಗೇನಿದ್ರು ದುಡ್ಡು ಬಂದ್ರೆ ಸಾಕು, ನಾವು ರಾಯಲಾಗಿ ಬದುಕಿದ್ರೆ ಸಾಕು ಅನ್ನೋ ಲೈಫ್ ಸ್ಟೈಲಲ್ಲಿ ಬದುಕ್ತಾ ಇದ್ದಾರೆ. ಈಗ ಆಲ್ರೆಡಿ ನೋಡ್ಬಿಟ್ಟಿದೀವಿ. ಅಂತ ದಿನಗಳು ಜಾಸ್ತಿ ಆಗತ್ತೆ ಅಂತಾನೆ ಇವರು ಹೇಳಿದಿರೋದು. ಇನ್ನ ದುಡ್ಡಿಗಾಗಿ ಹಸಿವನ್ನು ಬಿಡ್ತಾರೆ, ಸೌಂದರ್ಯಕ್ಕಾಗಿ ಆಯಸ್ಸನ್ನ ಕೊಡ್ತಾರೆ. ಇದು ನಿಜ ಅನ್ಸುತ್ತೆ. ನಾವು ದುಡಿಯೋ ಬಿಸಿನಲ್ಲಿ ಕೆಲವೊಂದು ಟೈಮ್ ಊಟ ಮಾಡೋದಕ್ಕೆ ಹೋಗೋದಿಲ್ಲ. ಹಸುವು ನಮ್ಗಾಗ್ತಾ ಇದ್ರು ಫಸ್ಟ್ ಕೆಲಸ ಮುಗಿಸ್ಬಿಡೋಣ, ದುಡ್ಡು ಇಂಪಾರ್ಟೆಂಟು ಅಂತ ಅನಿಸ್ಬಿಡುತ್ತೆ. ಅಂತ ಟೈಮ್ನಲ್ಲೇ ನಾವು ಬದುಕ್ತಾ ಇದೀವಿ. ಇನ್ನ ಸೌಂದರ್ಯಕ್ಕಾಗಿ ಆಯಸ್ಸನ್ನ ಕೊಡ್ತಾರೆ. ನಾವು ಚೆನ್ನಾಗಿ ಕಾಣಬೇಕು ಅಂತ ಏನೇನೋ ಕಾಸ್ಮೆಟಿಕ್ಸ್ ಇಲ್ಲ ಬೇರೆ ಬೇರೆ ಸ್ಟೆರಾಯ್ಡ್ಸ್ ಎಲ್ಲ ತಗೊಳ್ತೀವಲ್ಲ, ಇದರಿಂದ ನಮ್ಮ ಆಯಸ್ಸು ಕಡಿಮೆ ಆಗುತ್ತೆ ಅಂತಾನೆ ಇವರು ತಿಳಿಸಿರೋದು. ಕೊನೆಗೆ ಒಂದು ಲೈನ್ ಹೇಳ್ತಾರೆ, ಕೊನೆಗೆ ಮನುಷ್ಯನ್ಗೆ ಅರ್ಥ ಆಗೋದು ನಾನು ಬಂದಾಗ ಬರೀ ಕೈ, ಹೋಗುವಾಗ ಬರೀ ಕೈ ಅಂತ. ಇದೊಂದು ಲೈನಲ್ಲಿ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಜೀವನ ಯಾವ ತರ ಇರುತ್ತೆ ಅನ್ನೋದನ್ನ. ಬಂದಾಗ ಬರೀ ಕೈ, ಹೋಗುವಾಗ ಬರೀ ಕೈ. ಹೌದು, ಇವೆರಡರ ಮಧ್ಯೆ ನಾವು ಮಾಡ್ತಾ ಇರೋದು ಏನ್ ಮಾಡ್ತಾ ಇದೀವಿ, ಯಾರಿಗೋಸ್ಕರ ಮಾಡ್ತಾ ಇದೀವಿ. ಇದರಿಂದ ನಮಗ್ ಬರುವಂತದ್ದು ಏನು, ಸತ್ತಾಗ ನಮ್ಮ ಜೊತೆ ಬರುವಂತದ್ದು ನಾವು ಮಾಡಿರುವಂತ ಹೆಸರು ಮಾತ್ರ. ಅದನ್ನ ಬಿಟ್ರೆ ನಮ್ಮ ಜೊತೆ ಏನೂ ಬರಲ್ಲ. ಇರೋ ಬರೋದನ್ನೆಲ್ಲ ಕಿತ್ಕೊಂಡ್ ಕಳಿಸ್ತಾರೆ ಅಂತ ಗೊತ್ತಿದ್ದು ಮನುಷ್ಯ ಈ ಲೆವೆಲ್ಗೆ ಆಸೆ ಪಡ್ತಾನೆ. ಅದನ್ನೇ ಇವರು ಹೇಳಿರೋದು. ಕಲಿಯುಗದಲ್ಲಿ ಮನುಷ್ಯ ಯಾವ ರೀತಿ ಬದುಕ್ತಾ ಇದ್ದಾನೆ, ಯಾವ ರೀತಿ ಬದುಕಬೇಕು ಅದ್ರ ಬಗ್ಗೆ ತಿಳ್ಕೊಂಡು ಬದುಕಿ ಅಂತ. ಇದು ಕಲಿಯುಗದ ಮಾಯನೋ ಇಲ್ಲ ಮನುಷ್ಯ ಮಾಡ್ಕೊಂಡಿರೋ ವ್ಯವಸ್ಥೆನೋ ನಾವೇ ಅರ್ಥ ಮಾಡ್ಕೋಬೇಕು. ಒಳ್ಳೆ ದಾರಿಗಳು ಇದಾವೆ, ಅದನ್ನ ಹುಡ್ಕೋಬೇಕಾಗಿರೋದು ನಮ್ಮ ಕೈಲೇ ಇರುತ್ತೆ. ಇಂಥ ವಿಷಯಗಳನ್ನ ನಾನು ಮುಂದಿನ ದಿನಗಳಲ್ಲೂ ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.